ನಮಸ್ಕಾರ ಎಲ್ಲರಿಗೂ ಬಾಸ್, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ 4ನೇ ಟೆಸ್ಟ್ ಮ್ಯಾಚ್ ಪೋಸ್ಟ್ ಮ್ಯಾಚ್ ಅನಾಲಿಸ್ಗೆ ಸ್ವಾಗತ. ಏನು ಗುರು ಮಾಡಿದ್ದು ಇವತ್ತು ನಮ್ಮ ಇಂಡಿಯಾ? ಏನು ಮಾಡಿದ್ದು ಇವತ್ತು ಇವರು? ಅಲ್ಲ ಗುರು, ಡ್ರಾ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಯ್ತಾ ಇವತ್ತಿನ ಮ್ಯಾಚ್ ಅಂತ ಕೇಳಿದ್ರೆ ಖಂಡಿತ ಇವತ್ತು ಡ್ರಾ ಮಾಡ್ಕೊಳ್ಳೋದಕ್ಕಂತೂ ಆ ಮಟ್ಟಿಗೆ ಕಷ್ಟ ಅಂತೂ ಖಂಡಿತ ಇರಲಿಲ್ಲ ಗುರು. ಇವ್ರು ಮಾಡ್ಕೊಂಡಂಥ ಮಿಸ್ಟೇಕ್ಸ್ಗಳಿಂದ, ಬ್ಯಾಟಿಂಗ್ ಮಿಸ್ಟೇಕ್ಸ್ಗಳಿಂದ, ಫಾಲ್ಸ್ ಶಾಟ್ಗಳು ಇಂಡ್ಯೂಸ್ ಮಾಡಿದ್ರಿಂದನೇ ಇವತ್ತು ಮ್ಯಾಚ್ನ ನಾವು ಸೋತಿರೋದು. ಕಚ್ಕೊಂಡಿದ್ದಂಥ ಬ್ಯಾಟರ್ಗಳು ವಿರಾಟ್ ಕೊಹ್ಲಿ ಒಂದು ರೇಂಜಿಗೆ ಸ್ಟೇಬಲ್ ಆಗಿ ಕಾಣಿಸ್ತಿದ್ರು ಆಫ್ಟರ್ 20+ ಬಾಲ್ಸು. ರಿಷಬ್ ಪಂತ್ ಸ್ಟೇಬಲ್ ಆಗಿ ಕಾಣಿಸ್ತಾ ಇದ್ರು. ಸೊ ಫಾಲ್ಸ್ ಶಾಟ್ಗಳು ಇಂಡ್ಯೂಸ್ ಮಾಡಿದ್ರೇ ಇವತ್ತು ಮ್ಯಾಚ್ನ ಸೋತಿರೋದು ನಾವು. ವಿರಾಟ್ ಕೊಹ್ಲಿ ಆ ಶಾಟ್ ಹೊಡೆಯುವಂಥ ಅಗತ್ಯತೆನೇ ಇರಲಿಲ್ಲ, ರಿಷಬ್ ಪಂತ್ ಆ ಶಾಟ್ ಹೊಡೆಯುವಂಥ ಅಗತ್ಯತೆನೇ ಇರಲಿಲ್ಲ. ಸಿಕ್ಸ್ ಬೇಕಾಗಿತ್ತಾ? ಅಲ್ಲಿ ಡ್ರಾಗ್ ನೋಡ್ತಾ ಇರೋ ಸಿಕ್ಸ್ ಹೊಡೆಯೋಕೆ ಹೋಗ್ತಾ ಇದ್ದಾರೆ. ಅಟ್ಲೀಸ್ಟ್ ಬಾಲ್ನ ಕೆಳಗಡೆ ಇಡೋದಕ್ಕೆ ನೋಡಬೇಕು ತಾನೆ. ಸಿಕ್ಸ್ ಬೇಕಾಗಿತ್ತು ಅಲ್ಲಿ. ಗೆಲ್ಲಲ್ಲ, ಹೆಂಗಿದ್ರು ಗೆಲ್ಲಲ್ಲ ಅಂತ ಗೊತ್ತು. 340 ರನ್ ಹೆಂಗಿದ್ರು ಗೆಲ್ಲಲ್ಲ ಅಂತ ಗೊತ್ತು ಇವರಿಗೆ. ಸ್ಟಾರ್ಟಿಂಗ್ ಫ್ರಮ್ ದ ವೆರಿ ಫಸ್ಟ್ ಬಾಲ್ ಇದ್ದಿದ್ದಾನೆ ರೋಹಿತ್ ಶರ್ಮಾ ಮತ್ತು ಇವರು ಬ್ಯಾಟಿಂಗ್ ಯಶಸ್ವಿ ಜೈಸ್ವಾಲ್ ಬ್ಯಾಟಿಂಗ್ ಆಡೋದಕ್ಕೆ ಬಂದಾಗ ಸ್ಟಾರ್ಟಿಂಗ್ ಫ್ರಮ್ ದ ವೆರಿ ಫಸ್ಟ್ ಬಾಲ್ ಇದ್ದಿದ್ದಾನೆ ಇಂಟೆಂಟ್ ಇರೋದು ಡ್ರಾಗೇನೆ ನೋಡ್ತಾ ಇದ್ರು. ಇಂಥ ಟೈಮಲ್ಲಿ ಸಿಕ್ಸ್ ಹೊಡೆಯುವಂಥದ್ದು ಬೇಕಾಗಿತ್ತು ರಿಷಬ್ ಪಂತಿಗೆ. ಆ ಥರ ಕೈ ಚೆಲ್ಲುವಂಥದ್ದು ಯಶಸ್ವಿ ಜೈಸ್ವಾಲ್ ರಿಷಬ್ ಪಂತ್ ಇಬ್ಬರು ಕಚ್ಕೊಂಡು ಆಡ್ತಾ ಇದ್ದಾರೆ. ಇಂಥ ಟೈಮಲ್ಲಿ ವಿಕೆಟ್ನ ಕೈ ಚೆಲ್ಬಿಟ್ಟು ಆಲ್ಮೋಸ್ಟ್ ಎಷ್ಟು 13 ಓವರ್ ಇನ್ನೂ ಬಾಕಿ ಇತ್ತು ಅಷ್ಟೇ, 13-12 ಓವರ್ ಅಷ್ಟೇ ಬಾಕಿ ಇದ್ದಿದ್ದು. ಸೊ ಈಸಿಯಾಗಿ ಡ್ರಾ ಮಾಡ್ಕೋಬೋದಾಗಿತ್ತು ನೋಡೋಕೆ ಹೋಯ್ತು ಅಂದ್ರೆ. ರಿಷಬ್ ಪಂತ್ ಏನಾದ್ರು ಔಟ್ ಆಗಿರಲಿಲ್ಲ ಅಂದ್ರೆ, ರಿಷಬ್ ಪಂತ್ ಔಟ್ ಆದಾಗಿಂದ ಟಕ ನಂಗೆ ವಿಕೆಟ್ಸ್ ಬಿದ್ದಿದ್ದು, ಒಂದೇ ಫ್ಲೋಲ್ ಬಿದ್ದೋಗ್ಬಿಟ್ಟು ವಿಕೆಟ್ಸು ಪಟ್ ಅಂತ. ನೋಡಿ, ನಾವು ಮಾಡ್ಕೊಂಡಂಥ ಮಿಸ್ಟೇಕ್ಸಿಂದ ಇವತ್ತು ಮ್ಯಾಚ್ ಡ್ರಾ ಆಗೋವಂಥ ಮ್ಯಾಚ್. ಡ್ರಾ ಆಗೋಕ್ಕೇನು ಕಷ್ಟ ಇರಲಿಲ್ಲ ಗುರು, ಗೆಲ್ಲೋದಕ್ಕೆ ಕಷ್ಟ ಇತ್ತು. ತಿಪ್ಪೂರ್ಲಾಗ ಹೊಡೆದ್ರು ಗೆಲ್ಲೋದಕ್ಕೆ ಆಗ್ತಾ ಇರಲಿಲ್ಲ. ಏನೋ ಹೆವಿ ಸರ್ಕಸ್ ಮಾಡಬೇಕಾಗಿತ್ತು, ಅನ್ಬಿಲೀವೇಬಲ್ ಹಿಸ್ಟ್ರಿ ಕ್ರಿಯೇಟ್ ಮಾಡಬೇಕಾಗಿತ್ತು ಅಷ್ಟೇ. ಇವರು ಏನಾದ್ರು ಗೆದ್ದಿತ್ತು ಅಂತಂದಿದ್ದಾರೆ. ಗೆಲ್ಲಕ್ಕಾಗಲ್ಲ ಅಂತ ಗೊತ್ತಿತ್ತು. ಡ್ರಾಗೆ ಕಷ್ಟ ಆಯ್ತಾ? ಖಂಡಿತ ಕಷ್ಟ ಇರಲಿಲ್ಲ. ಇವ್ರು ಮಾಡ್ಕೊಂಡಂಥ ಮಿಸ್ಟೇಕ್ಸ್ಗಳಿಂದ, ಫಾಲ್ಸ್ ಶಾಟ್ಗಳಿಂದ ಇವತ್ತು ನಾವು ಸೋಲ್ಬೇಕಾಗಿ ಬಂದಿದೆ. ಸೀರೀಸು 2-1 ಆಗಬೇಕಾಗಿ ಬಂದಿದೆ. ಏನು ಹೇಳ್ತೀರಾ? ಏನು ಹೇಳೋಕ್ಕಾಗಲ್ಲ. ಇವತ್ತೇನು ಆಸ್ಟ್ರೇಲಿಯಾದವ್ರೆ ಅಂತ ಏನು ಹೆವಿ ರನ್ ಹೊಡೆಯೋದಕ್ಕಾಗಲ್ಲ. ಲಾಸ್ಟ್ ವಿಕೆಟ್ ಆರಾಮಾಗಿ ಎತ್ತಿದ್ರು ಜಸ್ಪ್ರೀತ್ ಬುಮ್ರಾ ಅವರು. ಪಾಪ ಜಸ್ಪ್ರೀತ್ ಬುಮ್ರಾ ನೋಡ್ತು ಅಂದರೆ, ಜಸ್ಸಿ ಬಾಯ್ನ ನೋಡ್ತು ಅಂತಂದರೆ ಸಿಕ್ಕಾಪಟ್ಟೆ ಹೊಟ್ಟೆ ಉರಿಯುತ್ತೆ ಗುರು. ಪಾಪ ಎಲ್ಲ ಮ್ಯಾಚನ್ನು ಸೆಲ್ಫ್ಲೆಸ್ ಆಗಿ ಪ್ರದರ್ಶನ ಕೊಡ್ತಾನೆ ಇದ್ದಾರೆ. ಈ ಕಡೆಯಿಂದ ನೋಡಿದ್ರೆ ಪಾಪ ಫಸ್ಟ್ ಮ್ಯಾಚ್ ಅದು ಕ್ಯಾಪ್ಟನ್ಸಿನ ನಿಭಾಯಿಸ್ಬಿಟ್ಟು ಗೆಲ್ಸ್ಕೊಂಡು ಕೊಟ್ಬಿಟ್ಟು, ಕ್ಯಾಪ್ಟನ್ಸಿ ಮಾಡೋದಲ್ಲ ಅಂತ ಮಸ್ತ್ ಪರ್ಫಾರ್ಮೆನ್ಸ್ನ ಕೊಟ್ಬಿಟ್ಟು ಗೆಲ್ಸೋದಲ್ಲ ಅಂತ ಎಲ್ಲ ಮ್ಯಾಚನ್ನು ಕೂಡ ಆಡದಂಥ ಎಲ್ಲ ಮ್ಯಾಚ್ನು ಕೂಡ ಸಖತ್ತಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಸೊ ಅವ್ರು ಕೊಡೋವಂಥ ಪರ್ಫಾರ್ಮೆನ್ಸ್ಗಾರ ಇವರು ಅಟ್ಲೀಸ್ಟ್ ಡ್ರಾನಾರು ಮಾಡ್ಕೋಬೇಕು ತಾನೆ. ಡ್ರಾ ಮಾಡ್ಕೊಳಕ್ಕೆ ಪಕ್ಕಾ ಸ್ಯೂಟಬಲ್ ಇತ್ತು ಗುರು. ಕಂಡೀಷನ್ಸು ಕರೆಕ್ಟಾಗಿತ್ತು, ಸೀನು ಕೂಡ ಅದೇ ಥರ ಇತ್ತು. ಡ್ರಾಗೇನೆ 340 ಹೊಡೆಯೋಕ್ಕಾಗಲ್ಲ ಅಂತ ಗೊತ್ತಿತ್ತು ಸೀನು. ಯಾಕಂದರೆ 258 ರನ್ನು ಅದೇ ಹೈಯೆಸ್ಟ್ ಚೇಸ್ ಡೌನ್ ಆಗಿರೋದು ಲಾಸ್ಟ್ ಇನ್ನಿಂಗ್ಸಲ್ಲಿ MCG ಅಂತ ಬಂದಾಗ. ಸೊ ಚೇಸ್ ಡೌನ್ ಮಾಡೋಕ್ಕಾಗೋದಿಲ್ಲ ಅಂತ ಇವ್ರಿಗೂ ಕೂಡ ಗೊತ್ತಿತ್ತು. ಅದಕ್ಕೋಸ್ಕರ ಸ್ಟಾರ್ಟಿಂಗ್ ಫ್ರಮ್ ದ ವೆರಿ ಫಸ್ಟ್ ಬಾಲಿಂದನೇ ಆ ಒಂದು ಅಟ್ಯಾಕಿಂಗ್ ಅಪ್ರೋಚು, ಆ ಒಂದು ಇಂಟೆಂಟು ಇರಲಿಲ್ಲ. ಗೆಲ್ಲೋವಂಥ ಇಂಟೆಂಟ್ ರೋಹಿತ್ ಶರ್ಮಾ ಜೈಸ್ವಾಲ್ ಬ್ಯಾಟಿಂಗ್ ಬಂದಾಗಲೇ ಅವ್ರಿಗೆ ಗೆಲ್ಲೋ ಇಂಟೆಂಟ್ ಇರಲಿಲ್ಲ. ಈ ಮ್ಯಾಚ್ನ ಡ್ರಾ ಮಾಡ್ಕೊಳ್ಳೋ ಅಂಥ ಇಂಟೆಂಟೇ ಇಂಡಿಯನ್ ಬ್ಯಾಟರ್ಗಳಿಗೆ ಇದ್ದಿದ್ದು. ನಾನು ಇಂಡಿಯಾ ಏನಕ್ಕೆಯಲ್ಲಿ ಅವರೇ ಸೋತರು ಅಂತ ಹೇಳ್ತೀನಿ ಅಂತಂದರೆ, ಡ್ರಾ ಆರಾಮಾಗಿ ಮಾಡ್ಕೋಬೋದಾಗಿತ್ತು. ಏನಕ್ಕೆ ಹೇಳ್ತಿದ್ದೀನಿ ಅಂತಂದರೆ, ವಿರಾಟ್ ಕೊಹ್ಲಿ ಹೊಡೆದಂಥ ಶಾಟ್ ಆಗಲಿ, ರಿಷಬ್ ಪಂತ್ ಹೊಡೆದಂಥ ಶಾಟ್ ಆಗಲಿ, ಇವೆರಡು ಶಾಟ್ ಅಗತ್ಯತೆಯೇ ಇರಲಿಲ್ಲ ಗುರು. ಅವರವರೇ ಫಾಲ್ ಶಾಟ್ಗಳನ್ನ ಇಂಡ್ಯೂಸ್ ಮಾಡಿಕೊಂಡು ಸೆಟಲ್ ಆಗಿರೋವಂಥವ್ರು. ಎಕ್ಸ್ಪೆಷಲಿ ರಿಷಬ್ ಪಂತು ಸಿಕ್ಸ್ ಬೇಕಾಗಿತ್ತ ಮಗ, ಅಲ್ಲಿ ಸಿಕ್ಸ್ ಬೇಕಾಗಿತ್ತು ರಿಷಬ್ ಪಂತಿಗೆ. ಆಡ್ತಿರೋದು ಡ್ರಾಗೆ. ಸಿಕ್ಸ್ ಹೊಡೆದು ಏನು ಕಿತ್ತಾಕಬೇಕು ಇವರು? ರನ್ಸೇ ಬೇಡ ಗುರು. ಸುಮ್ಮನೆ ನೀನು ಟೆಸ್ಟ್ ಮ್ಯಾಚ್ ನೀನು ಟುಕು ಆಡು ಗುರು ಅಂತಂದರೆ, ಅಲ್ಲ ಬಾಲ್ ಅಟ್ಲೀಸ್ಟ್ ಕೆಳಗಡೆ ಇಡಕ್ಕೆ ನೋಡಬೇಕು. ಈ ಥರ ಶಾಟ್ಗಳು ರಿಷಬ್ ಪಂತ್ ಏನೋ ಸೆಟಲ್ ಆಗಿದ್ರು ನೋಡಿ. ರಿಷಬ್ ಪಂತ್ ಔಟ್ ಆದಾಗಿಂದ ಪಟ ನಂಗೆ ವಿಕೆಟ್ಸ್ ಬಿದ್ದೋಗ್ಬಿಟ್ಟು. ರೋಹಿತ್ ಶರ್ಮಾ ಬ್ಯಾಡ್ ಫೇಸು ಮತ್ತೆ ಕಂಟಿನ್ಯೂ ಆಗ್ತಾನೆ ಇದೆ. ಲಾಸ್ಟ್ ಮ್ಯಾಚ್ ಅಂತ ಕಾಣಿಸ್ತದೆ ನೆಕ್ಸ್ಟ್ ಮ್ಯಾಚ್ ರೋಹಿತ್ ಶರ್ಮಾಗೆ. ಸೀರಿಯಸ್ ಥಿಂಗ್ ಟು ವರಿ ಅಲ್ಲ, ಅವ್ರು ಆಲ್ರೆಡಿ ನಿರ್ಧಾರ ಮಾಡಿಬಿಟ್ಟಿರ್ತಾರೆ ಅಂತ ಕಾಣಿಸುತ್ತೆ. ನನ್ನ ಪ್ರಕಾರ ನಿರ್ಧಾರ ಮಾಡಿಬಿಟ್ಟಿರ್ತಾರೆ. ನೆಕ್ಸ್ಟ್ ಮ್ಯಾಚ್ ಏನೋ ಒಂದು ಬರುತ್ತೆ ಅನ್ನೋ ಥರ ಕಾಣಿಸ್ತಾ ಇದೆ ಅಷ್ಟೇ. 9 ರನ್ನು ಗುರು. ಆಡಿರೋದು ಎಷ್ಟು? 3 ಮ್ಯಾಚ್ ಆಡಿದ್ದಾರೆ. ಆ್ಯಂಡ್ ಗೊತ್ತಿರೋದನ್ನ ಈ ಸೀರೀಸಲ್ಲಿ, ನ್ಯೂಜಿಲೆಂಡ್ ಸೀರೀಸಲ್ಲಿ ಯಾವ ಥರ ಪರ್ಫಾರ್ಮ್ ಮಾಡಿದ್ರು ಅಂತ. ಕ್ಯಾಪ್ಟನ್ಸಿ ಅಂತ ಬಂದಾಗ ಫೈಲ್ ಅಗೇನ್ ಆಗ್ತಾನೆ ಇದ್ದಾರೆ. ಟೆಸ್ಟ್ ಕ್ಯಾಪ್ಟನ್ಸಿ ಅಂತ ಬಂದಾಗ ಲಾಸ್ಟ್ 6 ಮ್ಯಾಚಲ್ಲಿ 1 ಡ್ರಾ ಆಗಿದೆ. ಇನ್ನು ಮಿಕ್ಕಂಥ ಮ್ಯಾಚ್ಗಳೆಲ್ಲ ಸೋತಿರುವಂಥದ್ದು ರೋಹಿತ್ ಶರ್ಮಾ ಅವರ ಕ್ಯಾಪ್ಟನ್ಸಿಲಿ. ಸೊ ದಿಸ್ ಈಸ್ ಸೀರಿಯಸ್ ಥಿಂಗ್ ಟು ವರಿ. ನೋಡಿ, ಇಂಡಿಯನ್ ಟೀಮ್ ಯಾವ ಥರ ಇತ್ತು ಗುರು. ಈ ಥರ ಬಂದು ಕೂತ್ಕೊಂಡಿದೆ ಅಂತಂದರೆ, ನ್ಯೂಜಿಲೆಂಡ್ ಸೀರೀಸಿಂದ ಆಚೆಗೆ ನಾವೇ ಟಾಪ್ ಕಂಟೆಂಡರ್ ಆಗಿದ್ದಿದ್ದು. ಇವಾಗ ನೋಡಿ ಈ ಥರ ಬಂದು ಕೂತ್ಕೊಂಡಿದ್ದೀವಿ ಅಂತಂದರೆ, ಒಂಥರ ಏನು ಕೈಯಲ್ಲಿ ಇಲ್ಲ ಇರೋ ಥರ ಬಂದು ಕೂತ್ಕೊಂಡಿದ್ದೀವಿ ಅಂತಂದರೆ ಬೇಜಾರು ಖಂಡಿತ ಆಗೇ ಆಗುತ್ತೆ ರೋಹಿತ್ ಶರ್ಮಾಗೆ. ಸೀರಿಯಸ್ ಥಿಂಗ್ ಟು ವರಿ.
ಅವರು ಕೂಡ ಅಟ್ಯಾಕಿಂಗ್ ಅಪ್ರೋಚಲ್ಲಿ ಏನು ಆಡ್ತಾ ಇರಲಿಲ್ಲ, ಬ್ಯಾಟಿಂಗ್ನ ನಿಧಾನಕ್ಕೆ ಟುಕುನೇ ಆಡ್ತಿದ್ದು. ಅದೇ ಹೇಳಿದ್ರೆ ಡ್ರಾ ಅಪ್ರೋಚನೇ ಇತ್ತು ಅಂತ. ಆ ಫ್ಲಿಕ್ ಶಾಟ್ನ ಹೊಡೆಯೋದಕ್ಕೆ ಹೋಗ್ಬಿಟ್ಟು ಎಡ್ಜ್ ಹೊಡ್ಕೊಂಡು ಸ್ಲಿಪ್ಪಿ ಕ್ಯಾಚ್ ಕೊಟ್ಬಿಟ್ಟು ಶಿಸ್ತಾಗಿ ಹೋದರು, ತಲೆ ಬುಗಿಸ್ಕೊಂಡ್ರು, ತಲೆ ತೆಗೆಸ್ಕೊಂಡು ಹೋದರು. ಆಮೇಲೆ KL ರಾಹುಲ್ ಒಂದೇ ಓವರ್ ಬಿದ್ದು 2 ವಿಕೆಟ್. ಪ್ಯಾಟ್ ಕಮಿನ್ಸು ಅಲ್ಲೇ ಸೀಲ್ ಮಾಡಿಬಿಟ್ರು. ಹಂಗೇನೆ 2 ವಿಕೆಟ್ ಬೀಳ್ತಾ ಇದ್ದಂಗೆ ಭಯ ಬಿದ್ದುಬಿಟ್ರು ಹಂಗೇನೆ ಇಂಡಿಯನ್ ಬ್ಯಾಟ್ರಿಗಳು. ಏನು ಗುರು ಒಂದೇ ಓವರ್ 2 ವಿಕೆಟ್ ಬಿದ್ದೋಗ್ಬಿಡ್ತು ಅಂತ. KL ರಾಹುಲ್ ಕೂಡ ಒಂಥರ ಕ್ಲೋಸ್ ಟು ದ ಬಾಡಿನೇ ಆಡಿದ್ರು, ಬಟ್ ಎಡ್ಜ್ ಹೊಡ್ಕೊಂಡು ಔಟ್ ಆಯಿತು. ಏನು ಮಾಡ್ತೀರಾ ಪಾಪ KL ರಾಹುಲ್ ಅಟ್ಲೀಸ್ಟ್ ಕಂಪ್ಯಾರಿಟಿವ್ಲಿ ನೋಡ್ತು ಅಂತಂದರೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿದರೆ ಸೀಸನ್ ಒಂದು ರೇಂಜಿಗೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಇವರಿಗೆಲ್ಲ ಕಂಪೇರ್ ಮಾಡ್ತು ಒಂದು ರೇಂಜಿಗೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ವಿರಾಟ್ ಕೊಹ್ಲಿ ಸೆಟಲ್ ಆಗಿದ್ರು ಗುರು, 20+ ಬಾಲ್ನ ಚೆನ್ನಾಗೇ ಆಡಿದ್ರು, ನಿಧಾನಕ್ಕೆ ಆಡ್ತಾ ಇದ್ರು, ಬಾಲ್ನ ಕರೆಕ್ಟಾಗಿ ಬಿಡ್ತಾ ಇದ್ರು. ಬಾಲ್ನ ಅದೇನೋ ಗೊತ್ತಿಲ್ಲ ಗುರು, ಫಸ್ಟ್ ಸೆಷನ್ ಎಂಡ್ ಆಗುವಂಥ ಟೈಮ್ ಇನ್ನೊಂದು 1 ಓವರ್ 2 ಓವರ್ ಐತೆ ಅಷ್ಟೇ ಅಂತ ಕಾಣಿಸುತ್ತೆ. ಅಲ್ಲಿ ನೋಡ್ಕೊಂಡು ನಿಧಾನಕ್ಕೆ ಆ ಬಾಲ್ನ ಬಿಟ್ಟಿತ್ತು ಅಂದರೆ ಆಗಿತ್ತು. ಆ ಬಾಲ್ ಎಲ್ಲಿ ಬರ್ತಾ ಇದೆ ಗುರು, 6th 7th ಸ್ಟಂಪಲ್ಲೇ ಬರ್ತಾ ಇದೆ ಬಾಲು. ಆ ಬಾಲ್ನ ಎಳ್ಕೊಳ್ಳೋದಕ್ಕೆ ಹೋಗಿದ್ರಲ್ಲ, ತಳ್ಳೋದಕ್ಕೆ ಹೋಗಿದ್ರಲ್ಲ, ಕವಡ್ರೆ ಹೊಡಿದಕ್ಕೆ ಹೋಗಿದ್ರಲ್ಲ. ಎಲ್ಲ ಮ್ಯಾಚನ್ನು ಇದೇ ಆಗೋಯ್ತು ಗುರುಗಳು, ಎಲ್ಲ ಮ್ಯಾಚನ್ನು ಇದೇ ಆಗೋಯ್ತು. ಯಾವ್ದಾರ ಬೇರೆ ಥರ ಔಟ್ ಆಗಿದ್ದಾರಾ? ಎಲ್ಲ ಮ್ಯಾಚನ್ನು ಎಡ್ಜ್ ಡನ್ ಗಾನ್ ಇದೇನೇ. ಅಟ್ಲೀಸ್ಟ್ LBನೋ ಬೋಲ್ಡೋ ಏನೋ ಒಂದು ಆಯಿತು ಅಂತಂದರೆ, ಇಲ್ಲ ಗುರು ಪ್ಯಾಟರ್ನರು ಚೇಂಜ್ ಆಯಿತು ಹಾಳಾಗೋಗ್ಲಿ ಅಂತ ಅನ್ಕೊಂಡು ಸುಮ್ಮನೆ ಆಗ್ಬೋದು. ಒಂದೇ ಪ್ಯಾಟರ್ನು, ವೀಕ್ನೆಸ್ ಮೇಲೆ ವೀಕ್ನೆಸ್ಸು. ಸ್ಟಾರ್ಗೂ ಹಾಕಿದ್ರು, ಓವರ್ ಪಿಚ್ ಬಾಲ್ ಥರ ಹಾಕಿದ್ರು, ಟೆಂಪ್ಟ್ ಮಾಡಿದ್ರು, ಡ್ರೈವ್ನ ಓಡಿಸಿದ್ರು, ಎಡ್ಜ್ ಹೊಡ್ಕೊಂಡು ಹೋಯ್ತು ಅಷ್ಟೇ. ಇನ್ನೇನು ಆ ಶಾಟ್ ಬೇಕೇ ಆಗಿರಲಿಲ್ಲ. ಇವರು ಆಡ್ತಿರೋದೇ ಡ್ರಾಗೆ, ಅದು ಕೊಹ್ಲಿಗೂ ಕೂಡ ಗೊತ್ತು ಆಡ್ತಿರೋದೇ ಡ್ರಾಗೆ ಅಂತ. ಅಟೆಂಪ್ಟ್ ಆಗುವಂಥದ್ದು ಏನಕ್ಕೆ ಬೇಕಾಗಿತ್ತು? ವಿಕೆಟ್ ಲೈನಲ್ಲಿ ಸ್ಟಂಪ್ಸಿಂದ ಬರೋವಂಥ ಬಾಲ್ಗಳನ್ನ ಟಚ್ ಮಾಡ್ಕೊಂಡು ಡಿಫೆಂಡ್ ಮಾಡ್ಕೊಂಡು ಇದ್ದಿತ್ತು ಅಂದರೆ ಈ ಮ್ಯಾಚು ಆರಾಮಾಗಿ ಡ್ರಾ ಆಗಿರೋದು, ಸೋಲ್ತಾನೆ ಇರಲಿಲ್ಲ ಇಂಡಿಯಾ. ವಿರಾಟ್ ಕೊಹ್ಲಿ ಆ ಥರ ಆಡಬೇಕಾಗಿತ್ತು. ಏನಕ್ಕೆ ಟೆಂಪ್ಟ್ ಆಗಬೇಕಾಗಿತ್ತು? ರನ್ಸ್ ಏನಕ್ಕೆ ಬೇಕಾಗಿತ್ತು? ಫಸ್ಟ್ ಆಫ್ ಆಲ್ ರನ್ಸ್ ಹೊಡೆದು ಏನು ಮಾಡೋರು? 340 ಹೊಡೆಯೋರು ಅವರು ಖಂಡಿತ ಹೊಡಿತಾ ಇರಲಿಲ್ಲ. ಏನು ಹೇಳ್ತೀರಾ ಗುರು, ಸೀರಿಯಸ್ ನನಗಂತೂ ಸಿಗಾಬಿಡ ಫ್ರಸ್ಟ್ರೇಷನ್ ಆಗೋಗ್ಬಿಡ್ತು ಇದನ್ನು ನೋಡ್ಬಿಟ್ಟು. ವಿರಾಟ್ ಕೊಹ್ಲಿ ಔಟ್ ಆಗಿದೆ ನೋಡಿ ರೀತಿ ನೋಡ್ಬಿಟ್ಟು. ಆಮೇಲೆ ರಿಷಬ್ ಪಂತ್ ಅವ್ರು ಬರ್ತಾರೆ, ಅವ್ರು ಸೆಟ್ಲ್ ಆಗಿರ್ತಾರೆ, ಒಂದು 30 ನೋಡ್ಬಿಟ್ಟು ಸೆಟ್ಲ್ ಆಗಿರ್ತಾರೆ, ನಿಧಾನಕ್ಕೆ ಆಡ್ತಿತ್ತು. ಅವರು ಕೂಡ ಬಾಲ್ನ ಹುಷಾರಾಗಿ ನೋಡ್ಕೊಂಡು ಬಿಡ್ತಾ ಇರ್ತಾರೆ. ಆ್ಯಂಡ್ ಲಾಸ್ಟ್ ಮ್ಯಾಚ್ ಏನು ಮಲ್ಕೊಂಡೆಲ್ಲ 3 ಕಂಡೆಲ್ಲ ಹೊಡಿತಾ ಇದ್ರಲ್ಲ, ಸೊ ಆ ಥರ ಅಂದರೆ ಲಾಸ್ಟ್ ಇನ್ನಿಂಗ್ಸಲ್ಲಿ ಹೊಡಿತಿದ್ರಲ್ಲ, ಆ ಥರ ಎಲ್ಲ ಏನು ಅಷ್ಟೊಂದು ಜಡ್ಜ್ ಶಾಟ್ಗಳೇನು ಬರಲಿಲ್ಲ. ಬಟ್ ಆದರೆ ಆ 6 ಹೊಡೆಯುವಂಥದ್ದು ಬೇಕಾಗಿರಲಿಲ್ಲ. ಕೆಳಗಡೆ ಬಾಲ್ನ ಇಟ್ಟಿತ್ತು ಅಂದರೆ 4 ಗೇರನ್ನು ಹೊಡೆದಿತ್ತು ಅಂದರೆ ಓಕೆ ಅಂತ ಹೇಳ್ಬೋದಾಗಿತ್ತು. ಇವ್ರು ನೋಡ್ತು ಅಂದರೆ 6 ಹೊಡೆಯೋಕೆ ಹೋಗೋರು ಅಲ್ಲಿ ಏನು ಅಗತ್ಯತೆ ಇದೆಯಲ್ಲ ಫಸ್ಟ್ ಆಫ್ ಆಲ್ ಗೊತ್ತು ತಾನೇ ಇವ್ರಿಗೆ. ಇವರೇನೋ ತಿರ್ಗಾ ಗಾಬಾನ ಊಟಾಕೋದಕ್ಕೆ ಮತ್ತೆ ಹೋಗಿದ್ದಾರೆ ಅಂತ ಕಾಣಿಸುತ್ತೆ. ಇಲ್ಲ ಗುರು ನನಗೆ ಕೆಪಾಸಿಟಿ ಇದೆ 340 ಚೇಸ್ ಮಾಡ್ಬಿಡೋಣ ಅನ್ನೋ ಥರ ಇತ್ತು ಅಂತ ಕಾಣಿಸುತ್ತೆ ಇವ್ರ ತಲೆಯಲ್ಲಿ. ಅಲ್ಲ ಗುರು, ಅಲ್ಲಿ 4 ವಿಕೆಟ್ ಡೌನ್ ಆಗಿದೆ ಅಲ್ಲಿ. ಈ ಥರ ಆಡೋದು ನನಗೆ ಗೊತ್ತಿತ್ತು. ಮ್ಯಾಚ್ ಏನೋ ಆಗುತ್ತಿದ್ದು ಪಕ್ಕಾ ಸೀನು ಇಂಡಿಯಾ ಕಡೆ ಬರೋದಿಲ್ಲ, ಆದರೆ ಡ್ರಾ ಆಗುತ್ತೆ, ಇಲ್ಲ ಅಂತಂದರೆ ಆಸ್ಟ್ರೇಲಿಯಾ ಕಡೆನೇ ಹೋಗುತ್ತೆ ಅಂತ ನನಗೆ ರಿಸಲ್ಟ್ ಬರುತ್ತೆ ಅಂತ ನನಗೇ ಗೊತ್ತಿತ್ತು. ಅದು ಆಸ್ಟ್ರೇಲಿಯಾ ಪರವಾಗಿನೇ ಬರ್ಬೋದು ಅಂತಲೂ ಕೂಡ ಗೊತ್ತಿತ್ತು. ಆ್ಯಂಡ್ ಅದೇ ಥರ ಆಯಿತು ಅಷ್ಟೇ. ಒಟ್ಟಲ್ಲಿ ಡ್ರಾ ಮಾಡ್ಕೋಬೋದಾಗಿತ್ತು, ಇಂಡಿಯಾ ಮಾಡ್ಕೊಂಡಿಲ್ಲ, ಫೇಲ್ ಆಗಿದ್ದು ಅಷ್ಟೇ. ಯಶಸ್ವಿ ಜೈಸ್ವಾಲ್ ಪಾಪ ಕಡೆಯವರೆಗೂ ಓಪನರ್ ಆಗಿ ಬಂದ್ಬಿಟ್ಟು ಕಡೆಯವರೆಗೂ ನಿಂತ್ಕೊಂಡು ಆಡ್ತಿದ್ರು. ಅವ್ರದ್ದು ಕೂಡ ಒಂದು ಅಂಪೈರ್ ಎರರಿಂದ, 3rd ಅಂಪೈರ್ ಎರರಿಂದ ಔಟ್ ಆಗಬೇಕಾಗಿ ಬಂತು. ಅವ್ರು ಔಟ್ ಆದಂಗೆ ನೀನು ಕೇಳಬೇಕಾ? ಎಲ್ಲ ಪಟ ನಂಗೆ ಉದ್ರುಕೊಳ್ಳೋದ್ರು. ನಿತೀಶ್ ಕುಮಾರ್ ರೆಡ್ಡಿ ಬಂದ ತಕ್ಷಣ ಫಸ್ಟ್ ಇನ್ನಿಂಗ್ಸ್ನ ಸೆಂಚುರಿಯನ್ನು ಬಂದ ತಕ್ಷಣವೇ ಹಂಗೆ ವಿಕೆಟ್ ಎದ್ದು ನ್ಯಾಥನ್ ಲಯನ್ ಅವರು ಎಡ್ಜ್ ಹೊಡ್ಕೊಂಡು ಅವರು ಕೂಡ ಸ್ಲಿಪ್ಪಲ್ಲಿ ಔಟ್ ಆಗ್ತಾ ಇದ್ದಂಗೆನೇ ಇನ್ನೇನಲ್ಲಿ ವಾಷಿಂಗ್ಟನ್ ಸುಂದರ್ ಒಬ್ಬರು ನಾಟ್ ಔಟ್ ಆಗಿ ಉಳ್ಕೊಂಡಿದ್ದಾರೆ. ಇನ್ನೆಲ್ಲ ಸಿರಾಜ್ ಬೈ ಲಾಸ್ಟಿಗೆ ನ್ಯಾಥನ್ ಲಯನ್ ಔಟ್ ಆಗಿದ್ದು, ಬುಮ್ರಾನು ಕೂಡ ಔಟ್ ಆಗಿದ್ದು ಸ್ಲಿಪ್ಪಲ್ಲಿ. ಸ್ಕಾಟ್ ಬೋಲ್ಯಾಂಡ್ ಅವರು ಲಾಸ್ಟಲ್ಲಿ ಬಂದಂಥ 2-3 ವಿಕೆಟ್ನ ಎತ್ತಿದ್ರು. ಸೊ 3 ವಿಕೆಟ್ ಇವ್ರಿಗೆ ಬಿದ್ದಿದೆ, ಬೋಲ್ಯಾಂಡಿಗೆ, ಆ್ಯಂಡ್ 3 ವಿಕೆಟು ಇಲ್ಲಿ ಪ್ಯಾಟ್ ಕಮಿನ್ಸಿಗೆ ಬಿದ್ದಿದೆ. ಪ್ಯಾಟ್ ಕಮಿನ್ಸ್ ನೋಡಿ ಟಾಪ್ 3 ವಿಕೆಟ್ಸ್ನು ಕೂಡ ಅವರೇ ಎಗ್ರಿಸಿರೋದು. ಮಿಚೆಲ್ ಸ್ಟಾರ್ಕಿಗೆ 1 ವಿಕೆಟ್, ಅದು ಸಿಕ್ಕಾಪಟ್ಟೆ ಕ್ರೂಷಿಯಲ್ ವಿಕೆಟು ವಿರಾಟ್ ಕೊಹ್ಲಿ ಅವ್ರದ್ದು. ಇನ್ನೇನು ಹೇಳ್ತೀರಾ? ನ್ಯಾಥನ್ ಲಯನ್ ಆ್ಯಂಡ್ ಟ್ರಾವಸ್ ಹೆಡ್ಡಿಗೆ ಔಟ್ ಆಗಿರೋದು. ಅವರಿಗಂತೂ ನನಗೆ ವರ್ಸ್ಟ್ ಅನಿಸಿದ್ದು ಯಾವುದು ಗೊತ್ತಾ? ರಿಷಬ್ ಪಂತ್ ಹೊಡೆದಂಥ ಶಾಟು ಈ ಒಂದು ಇನ್ನಿಂಗ್ಸಲ್ಲೇ ವರ್ಸ್ಟ್ ಅನಿಸಿದ್ದು ಅದೇ. ಅದು ಟ್ರಾವಸ್ ಹೆಡ್ಡಿಗೆ 6 ಹೊಡೆಯೋಕೆ ಹೋಗಿದ್ದಾರೆ ಅಲ್ಲಿ. ಅದರ ಅಗತ್ಯತೆಯೇ ಇಲ್ಲ. ಅಲ್ಲಿ ಇವ್ರು ಆಡ್ತಿರೋದೇ ಡ್ರಾಗೆ. ಅಲ್ಲಿ ಫಸ್ಟಿಂದ ಸ್ಟಾರ್ಟಿಂಗ್ ಫ್ರಮ್ ದ ವೆರಿ ಫಸ್ಟ್ ಬಾಲ್ ಇವ್ರು ಆಡ್ತಿರೋದೇ ಡ್ರಾಗೆ. ಏನೋ ಲಂಬರಾಮ್ರಿ ಮಾಡಿಬಿಡ್ತಾರೆ ಅಂತ ಏನೋ ಹೊಡೆಯೋಕೆ ಹೋಗಿರುವಂಥ ಕಾಣಿಸುತ್ತೆ. ಅಲ್ಲಿ ಆರಾಮಾಗಿ ಡ್ರಾ ಆಗೋಂಥ ಮ್ಯಾಚ್ನ ಸೋಲ್ಸ್ಬಿಟ್ರು ಅಷ್ಟೇ. ಇವರೇ ಸೋಲ್ಸ್ಕೊಂಬಿಟ್ರು. ನಿಮಗೇನು ಅನ್ನಿಸ್ತು ಈ ಮ್ಯಾಚು? ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ನನಗನ್ಸಿದ್ದು ಇಷ್ಟೇ, ಈ ಮ್ಯಾಚು 100% ಡ್ರಾ ಆಗಿರೋದು. ನೆಟ್ಟಿಗೆ ನೋಡ್ಕೊಂಡು ಆಡಿತ್ತು ಅಂತಂದರೆ ಡ್ರಾ ಆಗೋ ಮ್ಯಾಚ್ನ ಸೋಲ್ಸಿದ್ದಾರೆ ಇಂಡಿಯಾದವರು. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ನಿಮಗೆ ಹಾನೆಸ್ಟಾಗಿ ಅನ್ನಿಸ್ತು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಸಿಗೋಣ, ಬಾ.